ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಜಾತಿ ಗಣತಿ ಗುಮ್ಮ. ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಜಾತಿ ಗಣತಿಯ ಜ್ವಾಲೆ ಇದೀಗ ಹೊತ್ಕೊಳ್ತಾ ಇದೆ. ಶುಕ್ರವಾರ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಲಿದೆ. ಸಿಎಂ ದೆಹಲಿ ಭೇಟಿಯ ಬಳಿಕ ಸಂಪುಟ ಸಭೆ ನಡೀತಾ ಇದೆ. ರಾಹುಲ್ ಗಾಂಧಿ ಭೇಟಿಯ ಸಂದರ್ಭದಲ್ಲಿ ಜಾತಿ ಗಣತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಗಾದ್ರೆ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿಯನ್ನ ಚರ್ಚಿಸ್ತಾರ ಮುಖ್ಯಮಂತ್ರಿಗಳು. ಕುರ್ಚಿ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಜಾತಿ ಗಣತಿ ಪ್ಲಾನ್ ಅನ್ನುವಂತಹ ಚರ್ಚೆ ಈಗ ಶುರುವಾಗಿದೆ. ರಾಜಕೀಯ ಎದುರಾಳಿಗಳಿಗೆ ತಿರುಗೇಟನ್ನ ನೀಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸರ್ಕಾರದಲ್ಲಿ ಸಂಘರ್ಷಕ್ಕೆ ಹಾಗಾದ್ರೆ ಕಾರಣ ಆಗುತ್ತಾ ಜಾತಿ ಗಣತಿ? ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಜಾತಿ ಗಣತಿಯ ವಿಚಾರ ಮತ್ತೆ ಇದೀಗ ಚರ್ಚೆಗೆ ಬರ್ತಾ ಇರೋದು. ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಜಾತಿ ಜನಗಣತಿಯ ವಿಚಾರ ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಮತ್ತೊಮ್ಮೆ ಶುಕ್ರವಾರ ಸಂಪುಟ ಸಭೆ ನಡೆಯುತ್ತೆ. ಸೊ ಅಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆಗುವಂತಹ ನಿರೀಕ್ಷೆ ಇದೆ. ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ಅಲ್ಲಿ ರಾಹುಲ್ ಗಾಂಧಿ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಜಾತಿ ಗಣತಿ ವರದಿಗೆ ಪ್ರಬಲ ಸಮುದಾಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಲಿಂಗಾಯತ ಒಕ್ಕಲಿಗರಿಂದ ಜಾತಿ ಗಣತಿಗೆ ಆಕ್ಷೇಪಗಳು ಸಹಜವಾಗಿ ಬರ್ತಾ ಇದೆ. ಇನ್ನು ಸಮುದಾಯ ಮಾತ್ರ ಅಲ್ಲ, ಸಚಿವರ ಮಧ್ಯೆ ಕೂಡ ಪರ ವಿರೋಧಗಳು ಚರ್ಚೆ ಆಗ್ತಾ ಇದೆ, ಪರ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ವೀರಶೈವ ಮಹಾಸಭಾದಿಂದಲೂ ಕೂಡ ಜಾತಿ ಗಣತಿ ವರದಿ ತಿರಸ್ಕಾರ ಮಾಡಲಾಗಿದೆ. ಜಾತಿ ಗಣತಿ ವಿಚಾರದಲ್ಲಿ ಸಚಿವ ಸಂಪುಟದಲ್ಲಿ ಇಬ್ಬಾಗ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಇದೀಗ ಅಧಿಕಾರ ಹಂಚಿಕೆಯ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದೀಗ ಮತ್ತೊಮ್ಮೆ ಜಾತಿ ಗಣತಿಯ ವರದಿಯ ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು. ಏನೆಲ್ಲ ಬೆಳವಣಿಗೆ ಆಗಿದೆ ಈ ಹಿನ್ನೆಲೆಯಲ್ಲಿ? ದೆಹಲಿಗೆ ಹೋದ ನಂತರ ನಡೀತಾ ಇರುವಂತಹ ಬೆಳವಣಿಗೆ ಆಗ್ತಾ ಇರೋದ್ರಿಂದಾಗಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಮಧುಕರ್, ಸಿಎಂ ದೆಹಲಿ ಪ್ರವಾಸದಿಂದ ವಾಪಸ್ಸಾಗಿ ನಡೀತಾ ಇರುವಂಥ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಇದು. ಹೀಗಾಗಿ ದೆಹಲಿಯಲ್ಲಿ ಬಹುಶಃ ಜಾತಿ ಗಣತಿಯನ್ನು ಕ್ಯಾಬಿನೆಟ್ನಲ್ಲಿ ಮಂಡಿಸಲಿಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಈ ಹಿಂದೆ ಕೂಡ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಜಾತಿ ಗಣತಿ ಇನ್ನೇನು ಬಂತು ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಮುಂದೂಡಿಕೆ ಮಾಡಲಾಗಿತ್ತು. ಅದಾದಮೇಲೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ಗೆ ತೆಗೆದುಕೊಂಡು ಬರ್ತಾರೆ ಅನ್ನುವಂಥ ಚರ್ಚೆಗಳು ಶುರುವಾಗಿತ್ತು. ಅದಾದಮೇಲೆ ಅದು ಕೂಡ ಆಗಲಿಲ್ಲ. ಹೀಗಾಗಿ ಯಾವಾಗ ಜಾತಿ ಗಣತಿ ವರದಿಯನ್ನು ಕ್ಯಾಬಿನೆಟ್ಗೆ ತರ್ತಾರೆ, ಅದನ್ನು ಇಂಪ್ಲಿಮೆಂಟೇಷನ್ ಯಾವಾಗ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ನಡೆದಿತ್ತು ಒಂದು ಕಡೆ. ಇನ್ನೊಂದು ಕಡೆ ಪ್ರಬಲ ಸಮುದಾಯದ ಸಚಿವರುಗಳು ಮತ್ತು ಪ್ರಬಲ ಸಮುದಾಯಗಳು ಜಾತಿ ಗಣತಿಯನ್ನು ತಿರಸ್ಕರಿಸಬೇಕು ಅನ್ನುವಂಥ ಒತ್ತಡವನ್ನು ಕೂಡ ಸರ್ಕಾರದ ಮೇಲೆ ಹಾಕಿದ್ವು. ಜೊತೆಗೆ ಸಚಿವರೇ ಸ್ವತಃ ವೀರಶೈವ ಮಹಾಸಭಾ ತೆಗೆದುಕೊಂಡಂಥ ನಿರ್ಣಯಕ್ಕೆ ಲಿಂಗಾಯತ ಸಮುದಾಯದ ಸಚಿವರು ಶಾಸಕರು ಸಹಿ ಹಾಕಿದ್ರು. ಇನ್ನೊಂದು ಕಡೆ ಒಕ್ಕಲಿಗರ ಸಂಘ ತೆಗೆದುಕೊಂಡಂಥ ನಿರ್ಣಯಕ್ಕೆ ಒಕ್ಕಲಿಗ ಸಮುದಾಯದ ಶಾಸಕರು ಸಚಿವರು ಕೂಡ ಜಾತಿ ಗಣತಿಯನ್ನು ತಿರಸ್ಕಾರ ಮಾಡಬೇಕು, ಅದನ್ನು ವಿರೋಧಿಸಬೇಕು ಅನ್ನೋದರ ಕುರಿತಾಗಿ ಸಹಿ ಸಂಗ್ರಹ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ರು. ಇದೆಲ್ಲದರ ನಡುವೆ ದೆಹಲಿಗೆ ಭೇಟಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಬಹುಶಃ ರಾಹುಲ್ ಗಾಂಧಿಯವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಂಗೆ ಕಾಣಿಸ್ತದೆ. ಯಾಕಂದರೆ ರಾಹುಲ್ ಗಾಂಧಿಯವರು ಪ್ರತಿ ಚುನಾವಣಾ ಪ್ರಚಾರಗಳಲ್ಲೂ ಕೂಡ ನಾವು ಕ್ಯಾಸ್ಟ್ ಸೆನ್ಸಸ್ ಮಾಡ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡ್ತಾ ಇದ್ರು. ಚುನಾವಣಾ ಪ್ರಚಾರಗಳಲ್ಲೂ ಕೂಡ ಬಳಸ್ಕೊಳ್ತಾ ಇದ್ರು. ನಾವು ಅಧಿಕಾರಕ್ಕೆ ಬಂದರೆ ಕ್ಯಾಸ್ಟ್ ಸೆನ್ಸಸ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೆಚ್ಚು ಪ್ರಸ್ತಾಪ ಮಾಡ್ತಾ ಇದ್ರು. ಬಹುಶಃ ಸಿದ್ದರಾಮಯ್ಯನವರ ದೆಹಲಿ ಭೇಟಿಯ ವೇಳೆ ರಾಹುಲ್ ಗಾಂಧಿ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಅವರು ದೆಹಲಿ ಭೇಟಿ ಆದ ಬಳಿಕ ಮೊದಲ ಕ್ಯಾಬಿನೆಟ್ಗೆ ಇದನ್ನು ತೆಗೆದುಕೊಂಡು ಬರ್ತಾ ಇರೋದನ್ನು ನೋಡಿದಾಗ ಹೈಕಮಾಂಡ್ ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸಿದೆ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಕೂಡ ನಡೀತಾ ಇದೆ. ಈಗ ಇರುವಂಥ ಪ್ರಶ್ನೆ, ಜಾತಿ ಗಣತಿ ವರದಿಯನ್ನು ಅಂದರೆ ಮುಚ್ಚಿದ ಲಕೋಟೆಯಲ್ಲಿ ನೀಡಿರ್ತಕ್ಕಂಥ ವರದಿಯನ್ನು ಓಪನ್ ಮಾಡಿ ಅದನ್ನು ಬಹಿರಂಗಗೊಳಿಸ್ತಾರಾ, ಅಥವಾ ವರದಿಯಲ್ಲಿರ್ತಕ್ಕಂತಹ ಶಿಫಾರಸುಗಳ ಮೇಲೆ ಚರ್ಚೆ ನಡೆಯುತ್ತೋ, ಅಥವಾ ವರದಿಯಲ್ಲಿ ಯಾವ್ಯಾವ ಸಮುದಾಯಗಳ ಸಂಖ್ಯೆ ಎಷ್ಟಿದೆ, ಅವರ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ಬಹಿರಂಗಗೊಳಿಸ್ತಾರಾ? ಈ ಪ್ರಶ್ನೆ ಈಗ ಇರುವಂಥದ್ದು. ಯಾಕಂದರೆ ಈಗಾಗಲೇ ಈ ವರದಿ ಅಂದರೆ ಇದರ ಸಮೀಕ್ಷೆಗಳು ನಡೆದು 10 ವರ್ಷ ಆಗ್ತಾ ಬಂತು. ಈಗ ಅದು ಪ್ರಸ್ತುತವ ಅನ್ನುವಂಥ ಪ್ರಶ್ನೆಗಳ ನಡುವೆ ಕ್ಯಾಬಿನೆಟ್ಗೆ ಈ ವಿಚಾರ ಬರ್ತಾ ಇರೋದ್ರಿಂದ ಈ ಅಂಕಿ ಸಂಖ್ಯೆಗಳು ಬಹಿರಂಗವಾದರೆ ರಾಜಕೀಯ ಪ್ರಾತಿನಿಧ್ಯಗಳು ಸಿಗ್ತಾ ಇರುವಂಥ, ಅಂದರೆ ನಮ್ಮ ಸಮುದಾಯ ಹೆಚ್ಚಿದೆ ಅಂತೇಳಿ ಯಾರ್ಯಾರು ಹೆಚ್ಚೆಚ್ಚು ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ, ರಾಜಕೀಯ ಪ್ರಾತಿನಿಧ್ಯಗಳನ್ನು ಪಡೆದುಕೊಳ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಬುಡಮೇಲಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಜಾತಿ ಗಣತಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ 2.5 ವರ್ಷಕ್ಕೆ ಅಧಿಕಾರ ಬಿಟ್ಟುಕೊಡ್ಬೇಕು ಅನ್ನುವ ಕಾರಣಕ್ಕಾಗಿ, ಅಹಿಂದ ಸಮುದಾಯ ಪ್ರಬಲ ಸಂಖ್ಯೆಯಲ್ಲಿ ಇರುವ ಕಾರಣಕ್ಕಾಗಿ ಈ ಜಾತಿ ಗಣತಿ ವರದಿಯನ್ನು ತಂದು ಈ ಅಂಕಿಅಂಶಗಳನ್ನು ಬಹಿರಂಗಗೊಳಿಸಿ ತಮ್ಮ ಪರವಾಗಿ ಒಂದು ಅಲೆಯನ್ನು ಸೃಷ್ಟಿಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅನ್ನುವಂತಹ
ಚರ್ಚೆಗಳು ನಡೆದಿದೆ. ಇದೆಲ್ಲದರ ನಡುವೆ ಈ ವಾರ ಕ್ಯಾಬಿನೆಟ್ಗೆ ಈ ವಿಚಾರ ಬರ್ತಾ ಇರೋದ್ರಿಂದ ಕ್ಯಾಬಿನೆಟ್ನಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಅಂತೂ ಇದ್ದೇ ಇದೆ. ಯಾಕಂದ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನ ಯಾವ ಹಂತದವರೆಗೂ ಕೂಡ ಬಹಿರಂಗಗೊಳಿಸ್ತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕೆಂದ್ರೆ ಇದನ್ನ ಬರೀ ನಾವು ಓಪನ್ ಮಾಡ್ತೀವಿ ಅಥವಾ ಇದನ್ನ ಸರ್ಕಾರ ಬರೀ ಅಕ್ಸೆಪ್ಟ್ ಮಾಡುತ್ತೆ ಅನ್ನುವಂಥದ್ದಕ್ಕೆ ಬಂದ್ರೆ ಯಾವುದೇ ಸಮಸ್ಯೆಗಳಾಗಲ್ಲ. ಆದ್ರೆ ಇದನ್ನ ನಾವು ವರದಿ ಜಾರಿಗೊಳಿಸ್ತೀವಿ ಅನ್ನುವಂಥ ವಿಚಾರ ಬಂದಾಗ ಅಂಕಿ ಸಂಖ್ಯೆಗಳು ಬಹಿರಂಗವಾಗುತ್ತೆ, ಯಾವ ಸಮುದಾಯಗಳ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು ಕೂಡ ಬಹಿರಂಗ ಆಗುತ್ತೆ. ಯಾವಾಗ ಈ ಸಂಖ್ಯೆಗಳು ಹೊರಗೆ ಬರುತ್ತೋ ಆಗ ನಿಜವಾದ ರಾಜಕೀಯ ಆಟಗಳು ಶುರುವಾಗುತ್ತೆ. ಆ ಕಾರಣಕ್ಕಾಗಿ ಈ ಬಾರಿಯ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಜಾತಿ ಗಣತಿಯ ವಿಚಾರ ಅತ್ಯಂತ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.